ರಾಜ್ಯದ ಎಲ್ಲ ಸರ್ಕಾರಿ ನೌಕರಿಗೂ ಕೂಡ ಸಿಎಂ ಡಿಕೆಶಿ ಬಿಗ್ ಶಾಕ್ ಅನ್ನು ಕೊಡ್ತಾ ಇದ್ದಾರೆ. ಡಿಕೆಶಿ ಆರ್ಡರ್ನಿಂದ ಬೆಳ್ಳಂಬೆಳಗ್ಗೆ ಬೇಗ ರೆಡಿ ಆಗಬೇಕು ಸರ್ಕಾರಿ ನೌಕರರು. ರಾಜ್ಯದಲ್ಲಿ ಎಲ್ಲ ನೌಕರರಿಗೂ ಕೂಡ ಸಿಎಂ ಡಿಕೆಶಿ ಬಿಗ್ ಶಾಕ್ ಕೊಡ್ತಾ ಇರುವಂಥದ್ದು. ಬೇಗ ರೆಡಿ ಆಗ್ಬಿಡಬೇಕು. ಡಿಕೆಶಿ ಆರ್ಡರ್ನಿಂದ ಬೆಳ್ಳಂಬೆಳಗ್ಗೆ ಬೇಗ ಎದ್ದು ರೆಡಿ ಆಗಬೇಕು. ಹೆಂಗ್ ಬೇಕೋ ಹಂಗೆ ಡ್ಯೂಟಿಗೆ ಹೋಗೋ ಆಗಿಲ್ಲ. ಸೋಂಬೇರಿ ಆಫೀಸರ್ಸ್ಗಳಿಗೆ ಗುನ್ನ ಇಟ್ಟಂತಹ ಸಿಎಂ ಡಿಕೆ ಶಿವಕುಮಾರ್. ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ ಇನ್ನು ಮುಂದೆ ಬೆಳಗ್ಗೆ 10 ಗಂಟೆಗೆ ಶಿಫ್ಟ್ ಇರುತ್ತೆ. ಸರ್ಕಾರದ ಪ್ರತಿಯೊಬ್ಬ ಅಧಿಕಾರಿ ನೌಕರರಿಗೂ ಕೂಡ ಈ ರೂಲ್ಸ್ ಅನ್ವಯ ಆಗುತ್ತೆ. ಅಧಿಕಾರಿಗಳು ಸಿಬ್ಬಂದಿಗಳು ಇನ್ನು ಮುಂದೆ 10 ಗಂಟೆಗೆ ಕಚೇರಿಯಲ್ಲಿ ಇರಬೇಕು. ಆ್ಯಪ್ನಲ್ಲಿ ಹಾಜರಾತಿಯನ್ನ ಚೆಕ್ ಮಾಡ್ತಾರೆ. ಕೆಲಸ ಮುಗಿಸಿ ಹೋಗುವಾಗ ಚೆಕ್ಇನ್ ಚೆಕ್ಔಟ್ ಆ್ಯಪ್ ಮುಖಾಂತರನೇ ಆಗಬೇಕು. ಎಲ್ಲ ನೌಕರರು ಕೂಡ ಮೊಬೈಲ್ ಆ್ಯಪ್ ಮೂಲಕವೇ ಹಾಜರಾತಿಯನ್ನು ಹಾಕಬೇಕಾಗುತ್ತೆ. ಈ ಆಡಳಿತ ಇಲಾಖೆಯಿಂದ ಈ ಅಟೆಂಡೆನ್ಸ್ ಪರಿಶೀಲನೆ ಕೂಡ ಮಾಡಲಾಗುತ್ತೆ. ಜಿಲ್ಲಾವಾರು ಕಚೇರಿವಾರು ಹಾಜರಾತಿ ದಾಖಲಿಸಿ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ ಸಿಎಂ ಡಿಕೆಶಿ ಕೊಡ್ತಾ ಇರುವಂತಹ ಬಿಗ್ ಶಾಕ್. ಡಿಕೆಶಿ ಆರ್ಡರ್ನಿಂದ ಬೆಳ್ಳಂಬೆಳಗ್ಗೆ ಬೇಗ ರೆಡಿ ಆಗಬೇಕು ಸರ್ಕಾರಿ ನೌಕರರು. ಸೋಂಬೇರಿ ಆಫೀಸರ್ಸ್ಗೆ ಗುನ್ನ ಇಟ್ಟಿರುವಂತಹ ಸಿಎಂ ಡಿಕೆ ಶಿವಕುಮಾರ್. ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ ಇನ್ನು ಮುಂದೆ ಬೆಳಗ್ಗೆ 10 ಗಂಟೆಗೆ ಶಿಫ್ಟ್. ಸರ್ಕಾರಿ ಪ್ರತಿಯೊಬ್ಬ ಅಧಿಕಾರಿ ಕೂಡ ಇದ್ದೇಳಲೇಬೇಕು. ರೆಡಿಯಾಗಿ ಬೇಗ 10 ಗಂಟೆಗೆ ಲಾಗಿನ್ ಇದ್ದು ಬಿಡಬೇಕು. ಆ್ಯಪ್ ಮುಖಾಂತರವೇ ಲಾಗಿನ್ ಲಾಗೌಟ್ ಅನ್ನು ಕೂಡ ಚೆಕ್ ಮಾಡಲಾಗುತ್ತೆ. ಎಲ್ಲ ನೌಕರರು ಕೂಡ ಕರ್ತವ್ಯ ಆ್ಯಪ್ನಲ್ಲಿ ಹಾಜರಾತಿಯನ್ನು ಚೆಕ್-ಇನ್ ಮಾಡಬೇಕು, ಚೆಕ್ಔಟ್ ಮಾಡಬೇಕಾಗತ್ತೆ. ಅದರಲ್ಲೇನೆ ಏನು 2 ದಿನಕ್ಕೆ ಸೀಮಿತ ಆಗುತ್ತಾ, 1 ವಾರಕ್ಕೆ ಸೀಮಿತ ಆಗುತ್ತಾ ಗೊತ್ತಿಲ್ಲ. ಬಟ್ ರೂಲ್ಸ್ ಅಂತೂ ಜಾರಿ ಮಾಡಿದ್ದಾರೆ. ಈ ಆಡಳಿತ ಇಲಾಖೆಯಿಂದ ಎಲ್ಲವನ್ನು ಕೂಡ ಚೆಕ್ ಮಾಡಲಾಗುತ್ತೆ. ಜಿಲ್ಲಾವಾರು ಕಚೇರಿವಾರು ಹಾಜರಾತಿ ದಾಖಲಿಸಿ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ.